ಮಹಾಭಾರತದಲ್ಲಿ ಯಾವತ್ತಿಗೂ ಮರೆಯಲಾಗದಂತಹ ಮಹಾಪಾತ್ರ ಏಕಲವ್ಯ. ದ್ರೋಣಾಚಾರ್ಯ ತಿರಸ್ಕರಿಸಲ್ಪಟ್ಟ ಏಕಲವ್ಯ ಅವರ ಪ್ರತಿಮೆಯನ್ನು ಮುಂದಿರಿಸಿಕೊಂಡೇ ಅಪ್ರತಿಮ ಬೇಟೆಗಾರನಾಗಿದ್ದ ಹಾಗೂ ಬಿಲ್ವಿದ್ಯೆಯನ್ನು ಕಲಿತ. ಅಂತಹ ಏಕಲವ್ಯ ತನ್ನನ್ನು ತಿರಸ್ಕರಿಸಿದ ಗುರು ಸ್ವಾರ್ಥಕ್ಕೆ ಬಲಿಯಾಗುತ್ತಾನೆ. ಹೆಬ್ಬೆರಳನ್ನು ಕತ್ತರಿಸಿಕೊಟ್ಟ ನಂತರ ಏಕಲವ್ಯ ಏನಾದ ಅನ್ನೋ ಬಗ್ಗೆ ಸಾಕಷ್ಟು ಕುತೂಹಲಗಳು ಹಾಗೆ ಉಳಿದಿದ್ದವೆ. ಅಷ್ಟಕ್ಕೂ ಏನಾದ ಏಕಲವ್ಯ? ಅದನ್ನು ನೋಡೋಣ. ಅದಕ್ಕೂ ಮೊದಲು ಇಂತಹ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ವಿಷಾದ ಕುಲ ಅಂದರೆ ಈಗಿನ ಬೇಡ ಅಥವಾ ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿದವನು. ತಂದೆ ಹಿರಣ್ಯಧನ್ಯ, ತಾಯಿ ಸುಲೇಖ. ಇವರು ಗಿರಿಜನ ಪಂಗಡಕ್ಕೆ ಸೇರಿದವರಾಗಿದ್ದು ಕಾಡಲ್ಲಿ ಜೀವನ ಮಾಡುತ್ತಿದ್ದರು. ಅಲ್ಲಿ ಸಿಗುತ್ತಿದ್ದ ಗೆಡ್ಡೆಗೆಣಸು ಹಾಗೂ ಬೇಟೆ ಅವರ ಪ್ರಮುಖ ಆಹಾರವಾಗಿತ್ತು. ಕಾಡಲ್ಲಿ ಬದುಕಬೇಕು ಅಂತ ಅಂದರೆ ಬೇಟೆ ಗೊತ್ತಿರಲೇಬೇಕು. ವನ್ಯಜೀವಿಗಳಿಂದ ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕೆ ಆಯುಧಗಳ ಪರಿಣತಿ ಹೊಂದಿರಬೇಕು. ಅದಲ್ಲದೆ ಅಸ್ತಿತ್ವಕ್ಕಾಗಿ ಆಗಾಗ ನಡೀತಿದ್ದ ಅನ್ಯ ಗಿರಿಜನ ಹೋರಾಟಕ್ಕೆ ಕೂಡ ಶಸ್ತ್ರವಿದ್ಯೆ ಅತ್ಯಗತ್ಯವಾಗಿತ್ತು. ವಿಷಾದ ಕುಲದ ನಾಯಕನಾಗಿದ್ದ ಏಕಲವ್ಯನ ತಂದೆ ಹಿರಣ್ಯಧನ್ಯ. ಬಾಲ್ಯದಲ್ಲಿ ಏಕಲವ್ಯ ತನ್ನ ತಂದೆಯ ಬಳಿ ಬಿಲ್ವಿದ್ಯೆಯನ್ನು ಕಲಿತಿದ್ದ. ಈ ಹಿರಣ್ಯಧನ್ಯ ಜರಾಸಂಧನ ಸಾಮಂತನಾಗಿದ್ದ. ಜರಾಸಂಧನ ಪರವಾಗಿ ಯುದ್ಧವೊಂದರಲ್ಲಿ ಪಾಲ್ಗೊಂಡಿದ್ದ ಹಿರಣ್ಯಧನ್ಯ ಅಲ್ಲಿ ವೀರಮರಣವನ್ನು ಅಪ್ಪುತ್ತಾನೆ. ಹೀಗಾಗಿ ಏಕಲವ್ಯ ತನ್ನ ಚಿಕ್ಕ ವಯಸ್ಸಿನಲ್ಲೇ ಇಡೀ ಜನಾಂಗದ ನಾಯಕತ್ವವನ್ನು ವಹಿಸಬೇಕಾಗುತ್ತದೆ. ಆದರೆ ಯುದ್ಧ ನೈಪುಣ್ಯತೆ, ಶಸ್ತ್ರಾಸ್ತ್ರಗಳ ಬಳಕೆ, ಬಿಲ್ವಿದ್ಯೆಗಳ ನೈಪುಣ್ಯತೆ ಇಲ್ಲದ ಕಾರಣ ಏಕಲವ್ಯ ತನಗೆ ವಿದ್ಯೆ ಕಲಿಸಬಲ್ಲ ಗುರುವಿಗಾಗಿ ಹುಡುಕಾಟ ಶುರು ಮಾಡುತ್ತಾನೆ. ಅದೇ ಸಮಯಕ್ಕೆ ಸಕಲ ವಿದ್ಯಾ ಪಾರಂಗತರಾಗಿರುವ ಪರಶುರಾಮ ಶಿಷ್ಯ ದ್ರೋಣಾಚಾರ್ಯರ ಬಗ್ಗೆ ಗೊತ್ತಾಯಿತು. ಹೀಗಾಗಿ ಅವನು ದ್ರೋಣಾಚಾರ್ಯರನ್ನು ಭೇಟಿ ಮಾಡಿ ತನ್ನನ್ನು ಶಿಷ್ಯರನ್ನಾಗಿ ಸ್ವೀಕರಿಸುವಂತೆ ಮನವಿ ಮಾಡಿದ. ಆದರೆ ಅಷ್ಟೊತ್ತಿಗಾಗಲೇ ಗುರು ಪಾಂಡವ ವಂಶದ ರಾಜಕುಮಾರರಿಗೆ ಸಕಲ ವಿದ್ಯೆಗಳನ್ನು ಕಲಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದ ದ್ರೋಣರು ಏಕಲವ್ಯನನ್ನು ಶಿಷ್ಯನಾಗಿ ಸ್ವೀಕರಿಸಕ್ಕೆ ತಿರಸ್ಕರಿಸಿದರು. ಆದರೆ ಗುರುವಿನ ತಿರಸ್ಕಾರವನ್ನು ಛಲವಾಗಿ ಸ್ವೀಕರಿಸಿದ ಏಕಲವ್ಯ ಕಾಡಲ್ಲಿ ಗುರು ದ್ರೋಣರ ಪ್ರತಿಮೆಯನ್ನು ಮಾಡಿ ಅದರ ಮುಂದೆ ನಿಂತು ಏಕಾಗ್ರ ಚಿತ್ತದಿಂದ ಬಿಲ್ವಿದ್ಯೆಯನ್ನು ಅಭ್ಯಾಸ ಮಾಡಿದ. ಆ ವರ್ಷಗಳು ಕಳೆದವು. ಒಂದಿನ ಆಚಾರ್ಯ ದ್ರೋಣರು ತಮ್ಮ ಸಕಲ ಶಿಷ್ಯ ಪರಿವಾರದ ಸಮೇತರಾಗಿ ಏಕಲವ್ಯನ ಕಾಯಿದ್ದ ಕಾಡಿಗೆ ಬರುತ್ತಾರೆ. ಅಲ್ಲಿ ರಾಜ ಪರಿವಾರದ ಜೊತೆ ಬಂದಿದ್ದ ಬೇಟೆ ನಾಯಿಗಳು ಬಳುಗಳಲು ಶುರು ಮಾಡಿದಾಗ ಏಕಾಗ್ರದ ಭಂಗಕ್ಕೆ ಈಡಾದ ಏಕಲವ್ಯ ಶಬ್ದವೇದಿ ವಿದ್ಯೆಯ ಮೂಲಕ ನಾಯಿಗಳ ಬಾಯನ್ನು ಬಾಣದಿಂದ ಮುಚ್ಚಿಬಿಡುತ್ತಾನೆ. ಇದನ್ನು ಕಂಡ ದ್ರೋಣಾಚಾರ್ಯರು ಹಾಗೂ ಇಡೀ ರಾಜ ಪರಿವಾರ ಆಶ್ಚರ್ಯಚಕಿತಗೊಂಡಿತು. ಯಾರಿದು ಅಪ್ರತಿಮ ಬಿಲ್ಲುಗಾರ ಅನ್ನೋ ಕುತೂಹಲಕ್ಕೀಡಾದ ದ್ರೋಣರು ಹುಡುಕುತ್ತಾ ಬಂದಾಗ ಅಲ್ಲಿ ಏಕಲವ್ಯ ಕಾಣಿಸಿಕೊಳ್ಳುತ್ತಾನೆ. ಅವರ ಮುಖದಲ್ಲಿ ತನ್ನ ಗುರುವನ್ನು ಕಂಡ ಸಂತೋಷ ಹಾಗೂ ಧನ್ಯತಾ ಭಾವ. ಆದರೆ ದ್ರೋಣರ ಪಕ್ಕದಲ್ಲಿ ಇದ್ದ ಅರ್ಜುನನ ಮುಖದಲ್ಲಿ ಮತ್ಸರಗಳು ಎಡೆಯೆತ್ತಿ ನಿಂತಿದ್ದವು. ಅವರ ಮುಖ ನೋಡಿದ ದ್ರೋಣರಿಗೆ ತಾವು ಕೊಟ್ಟ ಮಾತು ನೆನಪಾಯಿತು. ಈ ಜಗತ್ತಿನಲ್ಲಿ ಅರ್ಜುನನಿಗಿಂತ ಮಿಗಿಲಾದ ಯಾವ ಬಿಲ್ವಿದ್ಯಾ ಪ್ರವೀಣರು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಲ್ಲ ದ್ರೋಣಾಚಾರ್ಯರು, ಅವರಿಗೆ ಆ ಮಾತು ಉಳಿಸಿಕೊಳ್ಳಬೇಕಿತ್ತು. ಆಚಾರ್ಯರು ಏಕಲವ್ಯನನ್ನು ಮಾತನಾಡಿಸಿ ಯಾರಪ್ಪ ನಿನ್ನ ಗುರು ಅಂತ ಕೇಳ್ತಾರೆ. ಆಗ ಏಕಲವ್ಯ ದ್ರೋಣರ ಕಾರಿಗೆ ಬಿದ್ದು ಅಲ್ಲೇ ಇದ್ದ ಅವರದ್ದೇ ಪ್ರತಿಮೆಯನ್ನು ತೋರಿಸಿ ತಾವೇ ನನ್ನ ಗುರು ಅಂತ ಹೇಳ್ತಾನೆ. ದ್ರೋಣರ ಕಣ್ಣಂಚಲ್ಲಿ ನೀರು, ಆದರೆ ಮನಸ್ಸಲ್ಲಿ ಕೊಟ್ಟ ಮಾತಿನ ನೆನಪು. ತಕ್ಷಣ ವಿದ್ಯೆಯನ್ನೇ ಕಲಿಸದ ಅವರು ದಕ್ಷಿಣೆಯನ್ನು ಅಪೇಕ್ಷಿಸುತ್ತಾರೆ. ಅದು ಕೂಡ ಏಕಲವ್ಯನ ಬಲಗೈ ಹೆಬ್ಬೆರಳೇ ಇಲ್ಲದಿದ್ದರೆ ಬಾಣ ಪ್ರಯೋಗ ಮಾಡಲು ಸಾಧ್ಯ ಇಲ್ಲ ಅನ್ನೋದು ದ್ರೋಣರಿಗೆ ಗೊತ್ತಿತ್ತಲ್ಲ. ಇದು ಏಕಲವ್ಯನಿಗೂ ಗೊತ್ತಿತ್ತು. ಆದರೂ ಏಕಲವ್ಯ ಒಂದೇ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ತನ್ನ ಹೆಬ್ಬೆರಳನ್ನು ಕತ್ತರಿಸಿ ಗುರುವಿಗೆ ದಕ್ಷಿಣೆಯಾಗಿ ಕೊಟ್ಟುಬಿಟ್ಟ. ಅಲ್ಲಿಗೆ ಏಕಲವ್ಯನನ್ನು ಎಲ್ಲರಿಗೂ ಮರೆತು ಹೋದರೆ. ಆದರೂ
ಉಳಿದ 4 ಬೆರಳನ್ನೇ ಬಳಸಿಕೊಂಡು ಏಕಲವ್ಯ ಮತ್ತೆ ಅಪ್ರತಿಮ ಬಿಲ್ಲುಗಾರನಾದ. ಮುಂದೆ ತನ್ನ ತಂದೆಯ ಹಾದಿಯಲ್ಲೇ ಜರಾಸಂಧನ ಬೆಂಬಲಕ್ಕೆ ನಿಂತ. ಈ ಜರಾಸಂಧನ ಬಗ್ಗೆ ನಿಮಗೆ ಗೊತ್ತೇ ಇದೆಯಲ್ಲ, ಅವನು ಶ್ರೀಕೃಷ್ಣನ ಪರಮವೈರಿ. ಅದೆಷ್ಟು ಬಾರಿ ಕೃಷ್ಣನೊಂದಿಗೆ ಕದನಕ್ಕೆ ನಿಂತಿದ್ದನೋ ಪ್ರತಿ ಬಾರಿ ಕೂಡ ಯಾದವ ಸೇನೆಯ ಮೇಲೆ ಅವನು ಗೆಲುವನ್ನು ಸಾಧಿಸುತ್ತಿದ್ದ. ಅದಕ್ಕೆ ಕಾರಣವಾಗಿದ್ದು ಏಕಲವ್ಯನ ಅಪ್ರತಿಮ ಬಿಲ್ವಿದ್ಯೆ. ಮುಂದೆ ಇದು ಗೊತ್ತಾಗಿ ಶ್ರೀಕೃಷ್ಣ ತಾನೇ ಕದನರಂಗಕ್ಕೆ ಬರುತ್ತಾನೆ. ತನ್ನ ಸುದರ್ಶನ ಚಕ್ರದ ಮೂಲಕ ಏಕಲವ್ಯನನ್ನು ಸಂಹರಿಸುತ್ತಾನೆ. ಅಲ್ಲಿಗೆ ಅಪ್ರತಿಮ ಗುರುಭಕ್ತ, ಅತ್ಯಂತ ಅಮಾಯಕ, ತನ್ನ 4 ಬೆರಳುಗಳ ಮೂಲಕ ಯಾರಿಗೂ ಸಾಧ್ಯವಾಗದ ಬಿಲ್ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದ ಮಹಾಯೋಧ ಏಕಲವ್ಯನ ಅಂತ್ಯ ಆಗಿ ಹೋಯಿತು. ನಿಮಗೆ ಗೊತ್ತಿರಲಿ, ಆ ಕಾಡಿನ ಕಂದ ಏಕಲವ್ಯನನ್ನು ಸಂಹರಿಸೋದಿಕ್ಕೆ ಸ್ವತಃ ಶ್ರೀಕೃಷ್ಣನೇ ಕದನ ಭೂಮಿಗೆ ಬರಬೇಕಾಯಿತು. ಅದು ಏಕಲವ್ಯನ ಹಿರಿಮೆಗೆ ಸಾಕ್ಷಿ.